Okay, so I think you can hear me. So the next topic in differentiation is composite function. Okay, so composite function differentiation and next topic ಯಾವುದು composite function. So composite function ಅಂದರೆ ಫಸ್ಟ್ ಡೆಫಿನೇಷನ್ ತಿಳ್ಕೊರಿ. ಸೊ ಏನು ಹೇಳಾಗತ್ತ ನೋಡ್ರಿ, ಇಫ್ y is a composite function, okay, so y is a composite function, okay, of u. So y is a composite function of u where u itself is a function of x. Okay, so u itself is a function of x, then y is said to be composite function or function of function. This is the definition. So ಏನು ಹೇಳ್ತಾರೆ ನೋಡ್ರಿ, y ಏನದ ಒಂದು u ಫಂಕ್ಷನಿಂದ ಫಂಕ್ಷನ್ ಅದ. ಓಕೆ, ಸೊ ಯು ಏನದಲ್ಲ ಮತ್ತು ಎಕ್ಸ್ ಜೊತೆ ಫಂಕ್ಷನ್ ಅದ. ಓಕೆ, ಸೊ ಅವಾಗ ವಾಯ್ಗೆ ಏನಂತ ಕರಿತೀವಿ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಯಾಕಂತಂದ್ರೆ ಇದು ಫಂಕ್ಷನಿಂದ ಫಂಕ್ಷನ್ ಅದ. ಓಕೆ, ಅಂತಂದ್ರೆ ಈಗ ನೋಡ್ರಿ, y ಈಕ್ವಲ್ ಟು ಏನದ ಎಫ್ ಆಫ್ ಎಕ್ಸ್. ಓಕೆ, ಆ್ಯಂಡ್ ಯು ಈಕ್ವಲ್ ಟು ಏನದ ಜಿ ಆಫ್ ಎಕ್ಸ್. ಓಕೆ, ಸೊ ವಾಯ್ದ ಏನದ, ವಾಯ್ದು ಎದ್ರ ಜೊತೆ ಫಂಕ್ಷನ್ ಅದ, ಯು ಅದ. ಯು ಎದ್ರ ಜೊತೆ ಫಂಕ್ಷನ್ ಅದ, ಎಕ್ಸ್ ಅದ. ಸೊ ಹೆಂಗೆ ಬರಿಬೋದು ಅಂತಂದ್ರೆ y ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. Okay, f of g of x. So y g x. Okay, ಇದು y ಇದು g x, ಸಾರಿ y u x. ಸೊ ಇಲ್ಲಿ ಏನಂತ ಫಂಕ್ಷನ್ ಎಫ್ ಏನದಲ್ಲ, ಓಕೆ, ಇದು ಫಂಕ್ಷನ್ ಎಫ್ ಇನ್ನೊಂದು ಫಂಕ್ಷನ್ನಾಗ ಅದ ಅಂತ ಹೇಳ್ಬೋದು. ಓಕೆ, ಸೊ ದ ಫಂಕ್ಷನ್ ಒಂದು ಫಂಕ್ಷನ್ನಾಗ ಇನ್ನೊಂದು ಫಂಕ್ಷನ್ ಇದಕ್ಕೆ ಏನಂತ ಕರಿತೀವಿ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಸಿಂಪಲಾಗಿ ನೆನ್ಪಿಟ್ಕೋರಿ, ಒಂದು ಫಂಕ್ಷನ್ನಾಗ ಇನ್ನೂ ಒಂದು ಫಂಕ್ಷನ್ ಇದ್ದಕ್ಕೆ ಏನಂತ ಕರಿತೀವಿ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಕ್ಲಿಯರ್? ದಿಸ್ ಈಸ್ ದ ಡೆಫಿನೇಷನ್. ಓಕೆ, ಸೊ ದಿಸ್ ಈಸ್ ದ ಡೆಫಿನೇಷನ್. ಸೊ ಎಲ್ಲಿ ನೋಡ್ರಿ ಹೆಂಗೆ ಬರೀತೀರಿ ಅಂತಂದ್ರೆ, ಎಕ್ಸಾಂಪಲ್ ಈಗ y ಈಕ್ವಲ್ ಟು ಏನದ, ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಲಾಗ್ ಏನದ, ಎಕ್ಸ್ ಜೊತೆ ಆಲ್ರೆಡಿ ಫಂಕ್ಷನ್ ಅದ. ಓಕೆ, ಈ ಲಾಗ್ ಸೈನ್ ಒಳಗದ. ಸೊ ಏನಾಯ್ತು, ಇದು ಸೈನ್ ಈಸ್ ಅ ಕಂಪೋಸಿಟ್ ಫಂಕ್ಷನ್ ಆಫ್ ಲಾಗ್ ಎಕ್ಸ್. ಕ್ಲಿಯರ್? ಸೊ ಲಾಗ್ ಏನದ, ಎಕ್ಸ್ ಜೊತೆ ಆಲ್ರೆಡಿ ಫಂಕ್ಷನ್ ಅದ. ಓಕೆ, ಸೊ ಈ ಲಾಗ್ ಏನದ, ಸೈನ್ ಒಳಗದ, ಸೈನ್ ಫಂಕ್ಷನ್ ಒಳಗದ. ಸೊ ವಿ ಕ್ಯಾನ್ ಸೇ ದಟ್ ಸೈನ್ ಈಸ್ ಅ ಕಂಪೋಸಿಟ್ ಫಂಕ್ಷನ್ ಆಫ್ ಲಾಗ್ ಎಕ್ಸ್. ಕ್ಲಿಯರ್? ಒಂದು ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್ ಇರೋಕ್ಕೆ ಏನಂತ ಕರಿತೀವಿ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಕ್ಲಿಯರ್ ಆಯ್ತಾ? ಓಕೆ, ಸೊ ಇಲ್ಲೇನು ಬರಿತೀರಿ, ವೇರ್ y ಈಕ್ವಲ್ ಟು ಏನಾಗ್ತದೆ, ಸೈನ್ ಆಫ್ ಯು. ಓಕೆ, ಸೊ ಸೈನ್ ಆಫ್ ಯು. ನೆಕ್ಸ್ಟ್ ಯು ಈಕ್ವಲ್ ಟು ಏನಾಗ್ತದೆ, ಲಾಗ್ ಎಕ್ಸ್. ಕರೆಕ್ಟ್? ಸೊ ಇದು ಸೈನ್, ಇದು ಯು. ಸೊ ಯು ಏನದ, ಲಾಗ್ ಎಕ್ಸ್. ಕ್ಲಿಯರ್? ಸೊ ಸಿ ಒನ್ ಮೋರ್ ಎಕ್ಸಾಂಪಲ್, ಸೆಕೆಂಡ್ ಒನ್, y ಈಕ್ವಲ್ ಟು ಕಾಸ್ ಕ್ಯೂಬ್ ಎಕ್ಸ್ ಅದ. ಓಕೆ, ಸೊ ಇಲ್ಲಿ y ಏನಾಗ್ತದೆ, ಕಾಸ್ ಕ್ಯೂಬ್ ಯು ಆಗ್ತದೆ. ಕರೆಕ್ಟಾ? ಸೊ y ಈಕ್ವಲ್ ಟು ಏನಾಗ್ತದೆ, ಯು ಕ್ಯೂಬ್ ಆಗ್ತದೆ. ಕರೆಕ್ಟಾ? ನೆಕ್ಸ್ಟ್ ಯು ಏನಾಗ್ತದೆ, ಕಾಸ್ ಎಕ್ಸ್. ಓಕೆ, ಸೊ ಕಾಸ್ ಒಳಗೆ ಇನ್ನೂ ಒಂದು ಎಕ್ಸ್ ಅದ. ಸೊ ಅದಕ್ಕೆ ಯು. ಸಿಮಿಲರ್ಲಿ ಥರ್ಡ್ ಒನ್, ನಾನು ಎಕ್ಸಾಂಪಲ್ ಕೊಟ್ಟಾನೆ ನೋಡ್ರಿ. ಸೊ y ಈಕ್ವಲ್ ಟು ಏನದ, ಇ ಟು ದ ಪವರ್ ಆಫ್ ಎಮ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಓಕೆ, ಸೊ ಇ ಟು ದ ಪವರ್ ಆಫ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇಲ್ಲಿ y ಏನು ಆಗ್ತದೆ, ಈಗ ನಿಮ್ಗೆ ಇ ಟು ದ ಪವರ್ ಆಫ್ ಯು ಆಗ್ತದೆ. ಓಕೆ, ಯು ಟು ದ ಪವರ್ ಆಫ್ ಯು ಆಗ್ತದೆ. ಇದು ಮ್ಯಾಗ್ ಅದನ ಸೈನ್ ಇನ್ವರ್ಸ್ ಆಫ್ ಎಕ್ಸ್. ಸೊ ಇಲ್ಲಿ ಯು ಏನಾಗ್ತದೆ, ಎಮ್ ಇಂಟು ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಆಗ್ತದೆ. ಕ್ಲಿಯರ್? ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತದಾಗ ಗೊತ್ತಾಗ್ತದೆ. ಸೊ ಕಂಪೋಸಿಟ್ ಫಂಕ್ಷನ್ ಅಂತ ಏನು ನೆನ್ಪಿಟ್ಕೋರಿ, y ಇಸ್ ಫಂಕ್ಷನ್, ಕಂಪೋಸಿಟ್ ಫಂಕ್ಷನ್ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ, ಯು ಏನದಲ್ಲ ಆಲ್ರೆಡಿ ಎಕ್ಸ್ ಜೊತೆ ಒಂದು ಫಂಕ್ಷನ್ ಇರ್ತದೆ. ಅಂದರೆ ಒಂದು ಫಂಕ್ಷನ್ನಾಗ ಇನ್ನೊಂದು ಫಂಕ್ಷನ್ ಇರೋಕ್ಕೆ ಏನಾಗ್ತೀವಿ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಜನರಲ್ ಫಾರ್ಮುಲಾ ಹೆಂಗೆ ಬರೀತೀರಿ, ಎಫ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಎಫ್ ಆಫ್ ಜಿ ಆಫ್ ಎಕ್ಸಿಗೆ ಏನಂತ ಕರಿತಾನೆ, ಕಂಪೋಸಿಟ್ ಫಂಕ್ಷನ್ ಅಂತ ಕರಿತಾನೆ. ಈ ಸೈನ್ ಒಳಗೆ ಲಾಗ್ ಅದ. ಸೊ ಸೈನ್ ಇಸ್ ದ ಕಂಪೋಸಿಟ್ ಫಂಕ್ಷನ್ ಆಫ್ ಲಾಗ್. ಕ್ಲಿಯರ್? ಓಕೆ, ಸೊ ಇದ್ರ ಡೆರಿವೇಷನ್ ಅದ ನೋಡ್ರಿ, ಇದು ಡೆಫಿನೇಷನ್ ಆಗ್ತಿರ್ಲಿ ತಾನೆ. ನೆಕ್ಸ್ಟ್ ಈಸ್ derivatives of composite function. Composite function the derivative then. Okay,
ಸೊ ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ ಒಳಗೆ ಏನು ಹೇಳ್ತಾನೆ ನೋಡಿರಿ, ಟು ಫೈಂಡ್ ದ ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ ವಿ ಮಸ್ಟ್ ಯೂಸ್ ದ ರೂಲ್ ಕಾಲ್ಡ್ ಚೈನ್ ರೂಲ್. ಸೊ ಇಲ್ಲೇನು ಯೂಸ್ ಮಾಡ್ತೀವಿ ನಾವು, ಚೈನ್ ರೂಲ್ ಯೂಸ್ ಮಾಡ್ತೀವಿ. ಓಕೆ, ಸೊ ಡೆರಿವೇಟಿವ್ ಕಂಪೋಸಿಟ್ ಫಂಕ್ಷನಿಂದ ಡೆರಿವೇಟಿವ್ ಫೈಂಡ್ ಔಟ್ ಮಾಡೋಕ್ಕೆ ಯಾವ ರೂಲ್ ಯೂಸ್ ಮಾಡ್ತೀವಿ, ಚೈನ್ ರೂಲ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಾನೆ. ಸೊ ಕಂಪೋಸಿಟ್ ಫಂಕ್ಷನ್ದ ಡೆರಿವೇಷನ್, ಟು ಫೈಂಡ್ ದ ಡೆರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್, ಡೆರಿವೇಟಿವ್ಸ್ ಆಫ್ ಕಂಪೋಸಿಟ್ ಫಂಕ್ಷನ್ ಫೈಂಡ್ ಔಟ್ ಮಾಡಬೇಕಂದ್ರೆ ಯಾವ ರೂಲ್ ಯೂಸ್ ಮಾಡ್ತೀವಿ, ಚೈನ್ ರೂಲ್ ಯೂಸ್ ಮಾಡ್ತೀವಿ. ಓಕೆ, ಈಗ ನಾವು ಚೈನ್ ರೂಲ್ ಅಂದರೆ ಏನು ನೋಡೋಣ. ಓಕೆ, ಸೊ ಚೈನ್ ರೂಲ್ ಅಂತ ನೋಡೋಣ. ಸೊ ಅದೇ, ಸೊ ಇಲ್ಲಿ ಏನಿರ್ತದೆ, y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಇರ್ತದೆ, ಆಮೇಲೆ ಯು ಈಕ್ವಲ್ ಟು ಜಿ ಆಫ್ ಎಕ್ಸ್ ಇರ್ತದೆ, ಕರೆಕ್ಟಾ. ಆಮೇಲೆ ಯುನ ಹೆಂಗೆ ಬರೀತೆ ಅಂತಂದರೆ y ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. ಸೊ ದಿಸ್ ಈಸ್ ದ ಕಂಪೋಸಿಟ್ ಫಂಕ್ಷನ್. ಓಕೆ, ಈ ಕಂಪೋಸಿಟ್ ಫಂಕ್ಷನ್ನ ನಾವು ಹೆಂಗೆ ಬರಿತೀವಿ ಅಂದರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಬೈ ಡಿ ಎಕ್ಸ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಚೈನ್ ರೂಲ್. ಸೊ ಇದಕ್ಕೆ ಏನಂತ ಕರೀತಾನೆ, ಚೈನ್ ರೂಲ್ ಅಂತ ಕರೀತಾನೆ. ಸೊ ಇದು ಡಿ ವೈನ ಹೆಂಗೆ ಸ್ಪ್ಲಿಟ್ ಮಾಡ್ಕೋತೀರ ಅಂತಂದರೆ ಯು ಒಳಗೆ dy ಬೈ ಡಿ ಯು ಬೈ ಡಿ ಎಕ್ಸ್. ಸೊ ಇಲ್ಲೇ ಚೈನ್ ಕಂಟಿನ್ಯೂ ಆಗ್ತಿರ್ತದೆ. ಓಕೆ, ಡಿ ಯು ಓಕೆ, ಈಗ ಒಂದು ಇತ್ತಂತಂದ್ರೆ ಟರ್ಮ್ ಮತ್ತು ಡಿ ಯು ಹಿಂಗೆ, ಸೊ ಚೈನ ಕಂಟಿನ್ಯೂ ಹಾಕೋತ ಹೋಗ್ತದೆ. ಸೊ ಅದಕ್ಕೆ ಏನಂತ ಕರೀತಾನೆ, ಚೈನ್ ರೂಲ್ ಅಂತ ಕರೀತಾನೆ. ಓಕೆ, ಸೊ ಚೈನ್ ರೂಲ್ ಆರ್ ಚೈನ್ ಫಂಕ್ಷನ್ ಅಂತ ಹೇಳ್ಬೋದು ನಾವು. ತಿಳಿತಾ, ಡೆರಿವೇಟಿವ್ ಆಫ್ ಕಂಪೋಸಿಟ್ ಫಂಕ್ಷನ್ನ ಫೈಂಡ್ ಔಟ್ ಮಾಡೋಕೆ ನಾವು ಏನು ಯೂಸ್ ಮಾಡ್ತೀವಿ, ಚೈನ್ ರೂಲ್ ಯೂಸ್ ಮಾಡ್ತೀವಿ, ಕರೆಕ್ಟಾ. ಸೊ ಚೈನ್ ರೂಲ್ ಅಂತಂದ್ರೆ ಏನು, ನಿಮಗೆ ಎಫ್ ಆಫ್ ಎಕ್ಸ್ ಅದ, ಆಮೇಲೆ ಯು ಈಕ್ವಲ್ ಟು ಜಿ ಆಫ್ ಎಕ್ಸ್ ಅದ. ಸೊ ಇನ್ ಜನರಲ್ y ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್ ಬರೀತೀರಿ. ಓಕೆ, ಸೊ ಇದನ್ನು ನಾವು dy ಬೈ ಡಿ ಯು ಬೈ ಡಿ ಎಕ್ಸಿಗೆ ಏನಂತ ಕರಿತೀವಿ, ಚೈನ್ ರೂಲ್ ಅಂತ ಕರಿತೀವಿ. ಸೊ ಅಂದರೆ ನಾವು dy ಬೈ ಡಿ ಎಕ್ಸ್ನ ವಿತೌಟ್ ಬ್ರೇಕಿಂಗ್ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊತ ಹೋಗ್ತೀವಿ. ಸೊ ದಟ್ ಈಸ್ ದ ಚೈನ್ ರೂಲ್. ಕ್ಲಿಯರ್? ಓಕೆ, ಸೊ ಇದನ್ನ ಪ್ರೂಫ್ ಅದ. ಈಗ ನಿಮ್ಮ ಡೆಫಿನೇಷನ್ ಆತ. ಸೊ ವಿಲ್ ಗೋ ಫಾರ್ ದ ಪ್ರೂಫ್. ಜಸ್ಟ್ ಅ ಸೆಕೆಂಡ್. ಓಕೆ, ಸೊ ಪ್ರೂಫ್ ಹೆಂಗೆ ಮಾಡ್ತೀರಿ ನೋಡಿರಿ. So we start for the proof of chain rule. Okay, so chain rule proof ಮಾಡೋಣ. So delta of x minus delta of u and delta of y be the increments in. So ಇವೆಲ್ಲ increment in x, u, y. Okay, so x in increment delta of x, u the increment delta of u, ಆಮೇಲೆ y the increment delta of y. So ಇಲ್ಲಿ ಏನು ಹೇಳ್ತೀವಿ ಅಂತಂದರೆ as delta of x tends to 0, delta of u tends to 0 ಅಂತ ನೆನ್ಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟ್ ಏನದ ನಿಮಗೀಗ, delta of y divided by delta of x equal to delta of y into delta of u into delta of u into delta of x. So from the definition. ಓಕೆ, ಡೆಫಿನೇಷನ್ ಅಂತ ಇದು ಬಂತಿದೆ. ಸೊ ಈಗೇನು ಮಾಡ್ತೀರಿ, ಅಪ್ಲೈ ಲಿಮಿಟ್ ಆನ್ ಬೋತ್ ಸೈಡ್. ಸೊ ಎರಡೂ ಸೈಡು ಲಿಮಿಟ್ ಅಪ್ಲೈ ಮಾಡ್ತೀರಿ. ಸೊ ಲಿಮಿಟ್ tends to 0, delta of y divided by delta of x equal to limit delta of x tends to 0, delta of y divided by delta of u into delta of u divided by delta of x. ಓಕೆ, ಈಗ ಲಿಮಿಟ್ನ ಸಪ್ರೇಟ್ ಮಾಡ್ಕೋತೀನಿ. ಸೊ ಏನಾಗ್ತದಿಲ್ಲ, ಲಿಮಿಟ್ delta of x tends to 0, delta of u divided by delta of y divided by delta of u, ಆಮೇಲೆ ಲಿಮಿಟ್ delta of x tends to 0. ಓಕೆ, ನೆಕ್ಸ್ಟ್ ಡೆಲ್ಟಾ ಆಫ್ y ಬೈ ಡೆಲ್ಟಾ ಆಫ್ ಎಕ್ಸ್. ಸೊ ಏನಿಲ್ಲ, ಇದನ್ನು ಡೆಫಿನೇಷನ್ ಅಂತ ಇದನ್ನು ಬರ್ಕೊಂಡೀನಿ ಡೆಲ್ಟಾ ಫಾರ್ಮ್ದಾಗ. ಸೊ ಆಮೇಲೆ ಅದು ಬೋತ್ ಡೆಲ್ಟಾ ಆಫ್ y ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್, ಡೆಲ್ಟಾ ಆಫ್ y ಬೈ ಡೆಲ್ಟಾ ಆಫ್ ಯು ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಅದನ್ನು ಬರ್ಕೊಂಡೀನಿ. ಅಪ್ಲೈ ಬೋತ್ ಸೈಡ್ ಲಿಮಿಟ್ ಮಾಡಾಕತ್ತೀನಿ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಡೆಲ್ಟಾ ಆಫ್ y ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಇದಾಗ್ತದೆ. ಸೊ ಡೆಲ್ಟಾ ಆಫ್ y ಡಿವೈಡ್ ಬೈ ಡೆಲ್ಟಾ ಆಫ್ ಯು ಡಿವೈಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಆಗ್ತದೆ. ಸೊ ಇದನ್ನು ಎರಡಕ್ಕೂ ಸಪ್ರೇಟ್ ಲಿಮಿಟ್ ಅಪ್ಲೈ ಮಾಡ್ಕೋತೀನಿ. ಓಕೆ, ಸೊ ಇದು ಸಪ್ರೇಟ್ ಲಿಮಿಟ್ ಅಪ್ಲೈ ಮಾಡ್ಕೊಂಡು ನನಗೇನು ಬರ್ತದೆ, ಈಗ ಇದು ಏನಾಗ್ತದೆ, ಈಗ ಡೆಲ್ಟಾ ಇದ್ದಿದ್ದು ಈಗ ಏನಾಗ್ತದೆ, ಡೆರಿವೇಟಿವ್ ಆಫ್ ಡಿವೈಡ್ ಬೈ ಡಿ ಎಕ್ಸ್ ಈಕ್ವಲ್ ಟು ಡೆರಿವೇಟಿವ್ ಆಫ್ ಡೆರಿವೇಟಿವ್ ಆಫ್ y. ಸೊ ಡೆರಿವೇಟಿವ್ ಆಫ್ y ಡಿವೈಡೆಡ್ ಬೈ ಡೆರಿವೇಟಿವ್ ಆಫ್ u into derivative of u divided by derivative of x. So we have proved. Okay, so solution proof and important ಇಲ್ಲ, ಬಟ್ ಡೆಫಿನೇಷನ್ ಇಂಪಾರ್ಟೆಂಟ್ ಅದ. ಸೊ ತಿಳಿತಾ, ಇನ್ನೊಮ್ಮೆ ನೋಡಿರಿ ಕಂಪೋಸಿಟ್ ಫಂಕ್ಷನ್ ಅಂದರೆ ಏನಂತಾರೆ. ಓಕೆ, ಹೋಪ್ ಇಟ್ಸ್ ಕ್ಲಿಯರ್. ಓಕೆ,
ಕಂಪೋಸಿಟ್ ಫಂಕ್ಷನ್ ಅಂತಂದ್ರೆ y ಇಸ್ ಅ ಕಂಪೋಸಿಟ್ ಫಂಕ್ಷನ್ ಆಫ್ u ಅಂತ ಹೇಳತ್ತೀರ. ಓಕೆ, ಸೊ ಒಂದು ಫಂಕ್ಷನಿಂದ ಇನ್ನೊಂದು ಫಂಕ್ಷನ್ನಾಗ ಏನಿರ್ತದಲ್ಲ ಅದಕ್ಕೆ ಏನಂತ ಕರೆಯಕತ್ತೀವಿ ನಾವು ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ದಟ್ ಈಸ್ ಎಫ್ ಆಫ್ ಜಿ ಆಫ್ ಎಕ್ಸ್ ಅಂದ್ರೆ ಒಂದು ಫಂಕ್ಷನಾಗ ಇನ್ನೊಂದು ಫಂಕ್ಷನ್ ಅದಕ್ಕೆ ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀವಿ. ಸೊ ಹೆಂಗೆ ನೋಡ್ರಲ್ಲ ಎಕ್ಸಾಂಪಲ್ ಸೈನ್ ಆಫ್ ಲಾಗ್ ಎಕ್ಸ್. ಓಕೆ, ಸೊ ಸೈನ್ ಒಳಗೆ ಏನದ ಲಾಗ್ ಅದ. ಸೊ ಸೈನ್ ಈಸ್ ಅ ಕಂಪೋಸಿಟ್ ಫಂಕ್ಷನ್ ಆಫ್ ಲಾಗ್. ಓಕೆ, ಸೊ ನೆಕ್ಸ್ಟ್ ಇದು ಕಂಪೋಸಿಟ್ ಫಂಕ್ಷನ್ ಡೆರಿವೇಟಿವ್ ಎದರ್ನಿಂದ ಮಾಡ್ತೀವಿ ಅಂತಂದ್ರೆ ಚೈನ್ ರೂಲ್ನಿಂದ ಮಾಡ್ತೀವಿ. ಸೊ ಚೈನ್ ರೂಲ್ ಒಳಗೆ ಸೇಮ್ ಮತ್ತು ಅದೇ ತೊಗೋಬೇಕು ಡೆಫಿನೇಷನ್. y ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಯು ಈಕ್ವಲ್ ಟು ಜಿ ಆಫ್ ಎಕ್ಸ್. ಸೊ ಇನ್ ಜನರಲ್ ಹೆಂಗೆ ಬರೀತೀರಿ, y ಈಕ್ವಲ್ ಟು ಎಫ್ ಆಫ್ ಜಿ ಆಫ್ ಎಕ್ಸ್. ಓಕೆ, ಸೊ ಇದು ಡೆರಿವೇಟಿವ್ ಏನಾಗ್ತದೆ ನೋಡಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ಇಲ್ಲಿ ಏನಾಗ್ತದಲ್ಲ ಡಿ ಯು ಕಂಟಿನ್ಯೂಸ್ ಆಗಿ ಚೈನಾಗಿ ಬರ್ತದೆ. ಸೊ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಚೈನ್ ರೂಲ್. ಓಕೆ, ಸೊ ಇದನ್ನು ಡೆರಿವೇಷನ್ ಮಾಡೋಣ ನೋಡಿರಿ. ಸೊ ಇಲ್ಲಿ ಏನಾಗ್ತದೆ, ಇಟ್ಸ್ ಕ್ಲಿಯರ್. ಓಕೆ, ಸೊ ಎಕ್ಸ್ ಚೇಂಜಸ್ ಟು ಡೆಲ್ಟಾ ಆಫ್ ಎಕ್ಸ್, ಯು ಚೇಂಜಸ್ ಟು ಡೆಲ್ಟಾ ಆಫ್ ಯು ಆ್ಯಂಡ್ ವೈ ಚೇಂಜಸ್ ಟು ಡೆಲ್ಟಾ ಆಫ್ ವೈ ಇದೆ. ಓಕೆ, ಎಕ್ಸ್ ಚೇಂಜಸ್ ಟು ಡೆಲ್ಟಾ ಆಫ್ ಎಕ್ಸ್, ಯು ಚೇಂಜಸ್ ಟು ಡೆಲ್ಟಾ ಆಫ್ ಯು ಆ್ಯಂಡ್ ವೈ ಚೇಂಜಸ್ ಟು ಡೆಲ್ಟಾ ಆಫ್ ವೈ. ಸೊ ಇಲ್ಲಿ ಏನದ ಆ್ಯಸ್ ಡೆಲ್ಟಾ ಆಫ್ ಎಕ್ಸ್ ಟೆನ್ಸ್ ಟು ಝೀರೋ, ಡೆಲ್ಟಾ ಆಫ್ ಯು ಟೆನ್ಸ್ ಟು ಝೀರೋ ಆಗ್ತದೆ. ಸೊ ಇದನ್ನು ಏನು ಮಾಡ್ಕೋತೀವಿ ನಾವು, ಇದನ್ನು ಫಾರ್ಮ್ನ ಹಾಕೋತೀವಿ. ಸೊ ಫ್ರಮ್ ಡೆಫಿನೇಷನ್ ಇದನ್ನು ತಗೋತೀವಿ. ಸೊ ಬೋತ್ ಸೈಡ್ ಲಿಮಿಟ್ ಅಪ್ಲೈ ಮಾಡಿದ್ರೆ ಏನಾಗ್ತದೆ, ಇಲ್ಲೂ ಲಿಮಿಟ್ ಬರ್ತದೆ, ಇಲ್ಲೂ ಲಿಮಿಟ್ ಬರ್ತದೆ. ಸೊ ಇಲ್ಲಿ ಇಂಡಿವಿಜುವಲ್ ಲಿಮಿಟ್ನ ನಾನು ಬೇರೆ ಮಾಡ್ಕೋತೀನಿ. ಸೊ ಇಲ್ಲೇನಾಯ್ತು, ಲಿಮಿಟ್ ಡೆಲ್ಟಾ ಆಫ್ ವೈ ಡಿವೈಡೆಡ್ ಬೈ ಡೆಲ್ಟಾ ಆಫ್ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್. ಇಲ್ಲಿ ಡಿ ವೈ ಬೈ ಡಿ ಯು ಆರ್ ಡಿ ಯು ಬೈ ಡಿ ಎಕ್ಸ್. ಸೊ ದಿಸ್ ಇಸ್ ದ ಡೆರಿವೇಷನ್. ಓಕೆ, ಸೊ ಇಲ್ಲಿ ಒಂದು ನೋಟ್ ಹೇಳ್ತಾನೆ ನೋಡ್ರಿ. ಸೊ ವಿ ಹ್ಯಾವ್ ಒನ್ ನೋಟ್. ಓಕೆ, ಸೊ ಏನು ನೋಟ್ ಅಂತಂದರೆ ಇಲ್ಲಿ ಮೂರು ಫಂಕ್ಷನ್ ಇದ್ದು ಅಂತ ತಿಳ್ಕೊರಿ. ಫಾರ್ ಎಕ್ಸಾಂಪಲ್ y ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಆ್ಯಂಡ್ ಯು ಈಕ್ವಲ್ ಟು ಜಿ ಆಫ್ ಎಕ್ಸ್, ದೆನ್ v ಈಕ್ವಲ್ ಟು ಹೆಚ್ ಆಫ್ ಎಕ್ಸ್. ಸೊ ಮೂರು ಫಂಕ್ಷನ್ ಅದಾವ. ಸೊ ಹೆಂಗೆ ಬರೀತೀರಿಲ್ಲ ಅಂತಂದ್ರೆ ಫಸ್ಟ್ ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು, ಓಕೆ, ಡಿ ವೈ ಬೈ ಡಿ ಎಕ್ಸ್, ಡಿ ಯು ಬೈ ಡಿ ವಿ ಆ್ಯಂಡ್ ಡಿ ವಿ ಬೈ ಡಿ ಎಕ್ಸ್ ಹಿಂಗೆ ಬರೀಬೇಕು. ಓಕೆ, ಸೊ ಮೂರು ಫಂಕ್ಷನ್ನ ಹೆಂಗೆ ಬರೀತೀರಿ ಅಂದರೆ ಡಿ ವಿ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಎಕ್ಸ್, ಡಿ ಯು ಬೈ ಡಿ ವಿ ಆ್ಯಂಡ್ ಡಿ ವಿ ಬೈ ಡಿ ಎಕ್ಸ್. ದಿಸ್ ಇಸ್ ದ ಫಾರ್ಮುಲಾ ಫಾರ್ 3 ಫಂಕ್ಷನ್ಸ್. ಕ್ಲಿಯರ್? ಓಕೆ, ಸೊ ಅದನ್ನು ನೋಟ್ ಇತ್ತು ನಿಮಗೆ. ನೆಕ್ಸ್ಟ್ ಸೊ ಒಂದ್ನಾಗ ಎಕ್ಸಾಂಪಲ್ಸ್ ಕೊಟ್ಟಾಗ ನೋಡ್ಕೊತ ಹೋಗೋಣ. ಒಂದೊಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ನಿಮ್ಗೆ ಗೊತ್ತಾಗ್ತದೆ. Right. Okay, so first example ಏನು ಕೊಟ್ಟಾನ ನೋಡ್ರಿ. Find dy by dx if y equal to cos cube x. Okay, so y equal to cos cube x ಕೊಟ್ಟಾನ. ಸೊ ಫೈಂಡ್ dy by dx ಅಂತ ಹೇಳ್ದಾನೆ. ಸೊ ಸೊಲ್ಯೂಷನ್ ಏನು ತಗೋತಿರಿಲ್ಲ, ಫಸ್ಟ್ y equal to u cube. ಓಕೆ, ಸೊ y equal to u cube. ಓಕೆ, ಸೊ u equal to ಏನಾಗ್ತದಿಲ್ಲ, cos x. ಕರೆಕ್ಟಾ? ಸೊ u equal to cos x ಆಗ್ತದೆ, y equal to ಏನಾಗ್ತದೆ, u cube ಆಗ್ತದೆ. ಸೊ ನಾವು ಫಂಕ್ಷನ್ ಒಳಗಿದ್ದಿದ್ದು ಏನು ತಗೋತೀನಿ, u ಅಂತ ತಗೋತೀನಿ. ಸೊ u cube cos x. ಓಕೆ, ಸೊ ಇಲ್ಲಿ ಏನು ಮಾಡ್ಬೇಕು, ನಮ್ಮ ಫಾರ್ಮುಲಾ ಏನದ, dy by dx equal to, ಓಕೆ, dy by du ಇಂಟು du by dx. ಅಂದ್ರೆ ನಾವು ಇದರದ್ದು ಡೆರಿವೇಷನ್ ಫೈಂಡ್ ಔಟ್ ಮಾಡಬೇಕು, ಇದರದ್ದು ಡೆರಿವೇಷನ್ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಡಿ ವೈ ಡೆರಿವೇಷನ್ ಮಾಡೋಣ. ಓಕೆ, ಸೊ ಡಿ ವೈ ಬೈ ಡಿ ಯು ಈಕ್ವಲ್ ಟು 3 ಇಂಟು ಯು ಟು ದ ಪವರ್ ಆಫ್ 3 ಮೈನಸ್ 1. ಓಕೆ, ದಟ್ ಈಸ್ ಎಕ್ಸ್ ಟು ಪವರ್ ಆಫ್ ಎನ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ಟು ಪವರ್ ಆಫ್ ಎನ್ ಮೈನಸ್ 1. ಸೊ ಇದ್ರಾಗ 3 ಇಂಟು ಯು ಟು ಪವರ್ ಆಫ್ ದಿಸ್ ಬಿಕಮ್ಸ್ 3 ಇಂಟು ಯು ಸ್ಕ್ವಯರ್. ಓಕೆ, ನೆಕ್ಸ್ಟ್ ಏನಾಯ್ತು, ವೈದಾಯ್ತು. ಸೊ ಸಿಮಿಲರ್ಲಿ ನಾವು ಏನು ಮಾಡೋಣ, ಈಗ ಯು ತಗೊಂಡು ಡಿ ಯು ಬೈ ಡಿ ಎಕ್ಸ್ ಈಕ್ವಲ್ ಟು, ಸೊ ಯು ಏನದ ನಮಗೆ ಕಾಸ್ ಎಕ್ಸ್ ಅದ. ಓಕೆ, ಸೊ ಡೆರಿವೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಸೊ ಮೈನಸ್ ಸೈನ್ ಎಕ್ಸ್. ಸೊ ಈ ಫಾರ್ಮುಲಾ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ಯು ಬೈ ಡಿ ವೈ ಬೈ ಡಿ ಯು ಏನು ಬಂದದ ನಮ್ಗೆ 3 ಯು ಸ್ಕ್ವಯರ್, ಡಿ ಯು ಬೈ ಡಿ ಎಕ್ಸ್ ಏನು ಬಂದದ ಮೈನಸ್ ಸೈನ್ ಎಕ್ಸ್. ಓಕೆ, ನೆಕ್ಸ್ಟ್ ಯು ಅಂತಂದ್ರೆ ನಮ್ಗೆ ಏನದ ಅಂತ ತೊಗೊಂಡಿವಿ, ಇಲ್ಲಿ ಕಾಸ್ ಎಕ್ಸ್ ತೊಗೊಂಡಿವಿ. ಸೊ 3 cos x ಹೋಲ್ ಸ್ಕ್ವಯರ್ ಮೈನಸ್ ಸೈನ್ ಎಕ್ಸ್. ಸೊ ಇದನ್ನು
ಮೈನಸ್ 3 sin x ಇಂಟು ಕಾಸ್ ಸ್ಕ್ವೇರ್ ಎಕ್ಸ್ ಹಿಂಗೆ ಬರಿಬೋದು ನಾನು. ಓಕೆ, ಕ್ಲಿಯರ್ ಆಯ್ತಾ? ಸೊ ಇನ್ನೊಮ್ಮೆ ನೋಡ್ರಿ ಇಲ್ಲಿ. ಸೊ ಏನು ಕೊಟ್ಟಾನ, y ಈಕ್ವಲ್ ಟು ಕಾಸ್ ಕ್ಯೂಬ್ ಎಕ್ಸ್ ಕೊಟ್ಟಾನ. ಓಕೆ, ಸೊ ಇದನ್ನು ಕಾಸನ್ನು ಏನು ತಗೋತೀನಿ ನಾನು, ಯು ಅಂತ ತಗೋತೀನಿ. ಸೊ y ಏನಾಗ್ತದೆ, ಯು ಕ್ಯೂಬ್ ಆಯ್ತು. ಸೊ ಇಲ್ಲಿ ನಿಮಗೆ ಡೆಫಿನೇಷನ್ ಏನದ ಅಂತಂದರೆ dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ದಿಸ್ ಈಸ್ ಯೋರ್ ಡೆಫಿನೇಷನ್. ಸೊ ಈ ಡೆಫಿನೇಷನ್ ಪ್ರಕಾರ ನಾವು yಗೂ ಡೆರಿವೇಷನ್ ಮಾಡಬೇಕು, ಯುಗೂ ಡೆರಿವೇಷನ್ ಮಾಡಬೇಕು. ಸೊ ಫಸ್ಟ್ y dy ಬೈ ಡಿ ಯು ಈಕ್ವಲ್ ಏನಾಗ್ತದೆ 3 ಇಂಟು ಯು ಟು ದ ಪವರ್ ಆಫ್ 3 ಮೈನಸ್ 1 ದಟ್ ಈಸ್ 3 ಯು ಸ್ಕ್ವೇರ್. ಓಕೆ, ಡಿ ಯುದು ಏನಾಗ್ತದೆ ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಓಕೆ, ಸೊ ನೆಕ್ಸ್ಟ್ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗ್ತದೆ, dy ಬೈ ಡಿ ಎಕ್ಸ್ ಈಕ್ವಲ್ ಟು 3 ಯು ಸ್ಕ್ವೇರ್ ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಯು ಈಕ್ವಲ್ ಟು ಏನಂದ್ರೆ ಕಾಸ್ ಸ್ಕ್ವೇರ್ ಇದೆ. ಸೊ ನಮಗಿದು ಬರ್ತದೆ. ಕ್ಲಿಯರ್? ನೆಕ್ಸ್ಟ್ ಸೆಕೆಂಡ್ ಒನ್, y ಈಕ್ವಲ್ ಟು ಏನು ಕೊಟ್ಟದೆ, ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಕೊಟ್ಟಾನೆ. ಸೊ ಫೈನ್ dy ಬೈ ಡಿ ಎಕ್ಸ್ ಏನಾಗತ್ತಾನೆ. ಓಕೆ, ಸೊ ಫೈನ್ dy ಬೈ ಡಿ ಎಕ್ಸ್ ಏನಾಗತ್ತಾನೆ. ಸೊ ಇಲ್ಲೇನಾಗ್ತದೆ ನೋಡಿರಿ, ಯು ಈಕ್ವಲ್ ಟು ಏನು ತಗೊಳ್ಳಿ ನಾನು, ಸೈನ್ ಎಕ್ಸ್ ತಗೊಳ್ಳಿ. ಓಕೆ, ಸೊ ಯು ಈಕ್ವಲ್ ಟು ಸೈನ್ ಎಕ್ಸ್ ತಗೋತೀನಿ. ಸೊ y ಈಕ್ವಲ್ ಟು ಏನಾಗ್ತದೆ, ಇ ಟು ದ ಪವರ್ ಆಫ್ ಯು ಆಗ್ತದೆ. ಓಕೆ, ಸೊ ನಮ್ಗೆ ಈಗ ಏನಿದೆ ಡೆಫಿನೇಷನ್, dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ, ಸೊ yದು ಮಾಡಿರಿ. ಈಗ dy ಬೈ ಡಿ ಯು ಏನಾಗ್ತದೆ ಅಂತಂದರೆ ಇ ಟು ದ ಪವರ್ ಆಫ್ ಡೆರಿವೇಷನ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಯುನೇ. ಓಕೆ, ನೆಕ್ಸ್ಟ್ ಯುದು ಮಾಡಿರಿ, ಡಿ ಯು ಬೈ ಡಿ ಎಕ್ಸ್ ಈಕ್ವಲ್ ಟು ಡೆರಿವೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್. ಓಕೆ, ಸೊ ಈಗ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಏನದ ಇ ಟು ದ ಪವರ್ ಆಫ್ ಯು, ಇದು ಏನದ ಕಾಸ್ ಎಕ್ಸ್ ಅದ. ಓಕೆ, ಸೊ ಯು ಅಂತಂದರೆ ಏನದ ನಮಗೆ ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕ್ಲಿಯರ್? ಓಕೆ, ಸೊ ಫಸ್ಟ್ ಏನು ನೋಡಿರಿ, ಇನ್ನೊಮ್ಮೆ ನೋಡ್ರಿ ಸೆಕೆಂಡ್ ಒನ್. ಸೊ ಇಲ್ಲಿ ಏನು ಕೊಟ್ಟಾನ, y ಈಕ್ವಲ್ ಟು ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಡಿಫೈನ್ dy ಬೈ ಡಿ ಎಕ್ಸ್ ಅಂತ ಹೇಳ್ತಾನೆ. ಸೊ ನಮಗೆ ಯು ಏನು ತಗೋತೀನಿ ನಾನು, ಸೈನ್ ಎಕ್ಸ್ ಅಂತ ತಗೋತೀನಿ. ಇದ್ರಾಗ ಇದು ಫಂಕ್ಷನ್ ಅದ. ಸೊ ಇದು ಯು ತಗೋತೀನಿ, ಇದು ಆಗ್ತದೆ. ಓಕೆ, ಸೊ ಯು ಈಕ್ವಲ್ ಟು ಸೈನ್ ಎಕ್ಸ್ ಆಗ್ತದೆ, y ಈಕ್ವಲ್ ಟು ಇ ಟು ದ ಪವರ್ ಆಫ್ ಯು ಆಗ್ತದೆ. ಓಕೆ, ಸೊ ಈಗ ನಂಗೆ ಇದನ್ನು ಡಿರೈವ್ ಮಾಡಬೇಕು, ಇದನ್ನು ಡಿರೈವ್ ಮಾಡಬೇಕು, ಯಾಕಂದ್ರೆ ನನಗೆ ಫಾರ್ಮುಲಾ ಒಳಗೆ ಎರಡೂ ಅದ. ಸೊ ಇದು ಡಿರೈವ್ ಮಾಡ್ರೇನೆ ಇ ಟು ದ ಪವರ್ ಆಫ್ ಎಕ್ಸ್ ಇಸ್ ಇ ಟು ದ ಪವರ್ ಆಫ್ ಯುನೇ. ಓಕೆ, ನೆಕ್ಸ್ಟ್ ಇದು ಮಾಡ್ರೆ ಏನಾಗ್ತದೆ, ನನಗೆ ಕಾಸ್ ಎಕ್ಸ್ ಸಿಗ್ತದೆ. ಸೊ ಇವೆರಡು ಈ ಡೆಫಿನೇಷನ್ ಹಾಕ್ರೆ ಏನಾಗ್ತದೆ, ಇ ಟು ದ ಪವರ್ ಆಫ್ ಯು ಕಾಸ್ ಎಕ್ಸ್, ಯು ಅಂದರೆ ಸೈನ್ ಎಕ್ಸ್ ಅದ, ಇ ಟು ದ ಪವರ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಕ್ಲಿಯರ್? ಓಕೆ, ನೆಕ್ಸ್ಟ್ ಸೊ ಇನ್ನೊಂದು ನೋಡೋಣ, ಸೇಮ್ ಟೈಪ್ ಥರ್ಡ್ ಒನ್. ಸೊ ಥರ್ಡ್ ಒನ್ ಏನಂದರೆ y ಈಕ್ವಲ್ ಟು ಏನು ಕೊಟ್ಟಾನ, ಲಾಗ್ ಕಾಸ್ ಎಕ್ಸ್ ಅಂತ ಕೊಟ್ಟಾನ. ಓಕೆ, ಸೊ ಫೈಂಡ್ ಏನು ಹೇಳ್ತಾನೆ, dy ಬೈ ಡಿ ಎಕ್ಸ್. ಓಕೆ, ಸೊ ಇಲ್ಲಿ ನಾನು ಯು ಏನು ತಗೊಳ್ಳಿ, ಕಾಸ್ ಎಕ್ಸ್ ತಗೋತೀನಿ. ಓಕೆ, ಲಾಗ್ ಒಳಗೆ ಕಾಸ್ ಇದೆ, ಲಾಗ್ ಒಳಗೆ ಕಾಸ್ ಇದ್ದಕ್ಕೆ ನಾ ಯು ಏನು ತಗೋತೀನಿ, ಕಾಸ್ ಎಕ್ಸ್ ತಗೋತೀನಿ. ಓಕೆ, ನೆಕ್ಸ್ಟ್ y ಏನಾಗ್ತದೆ, ಲಾಗ್ ಯು ಆಗ್ತದೆ. ಓಕೆ, ನೆಕ್ಸ್ಟ್ ಮೈ ಫಾರ್ಮುಲಾ dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ, ಸೊ ಈಗ ನಂಗೆ ಇದ್ರದ್ದು ಡೆರಿವೇಷನ್ ಮಾಡಬೇಕು, ಇದ್ರದ್ದು ಡೆರಿವೇಷನ್ ಮಾಡಬೇಕು. ಸೊ ಫಸ್ಟ್ dy ಬೈ ಡಿ ಯು ಮಾಡ್ತೀನಿ. ಸೊ ಡೆರಿವೇಷನ್ ಆಫ್ ಲಾಗ್ ಯು ಈಸ್ 1 ಬೈ ಯು. ಓಕೆ, ನೆಕ್ಸ್ಟ್ ಡಿ ಯು ಬೈ ಡಿ ಎಕ್ಸ್ ಮಾಡ್ತೀನಿ. ಸೊ ಡೆರಿವೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಸೊ ಇವೆರಡು ಏನು ಮಾಡಿರಿ, ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಇಕ್ವೇಷನ್ 1 ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಏನಾಗ್ತದೆ ನೋಡಿರಿ, dy ಬೈ ಡಿ ಎಕ್ಸ್ ಈಕ್ವಲ್ ಟು dy ಬೈ ಡಿ ಯು ಏನದ ನಿಮಗೆ, ಸೊ 1 ಬೈ ಯು ಬಂದದ. ಸೊ 1 ಬೈ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಏನು ಬಂದದ, ಮೈನಸ್ ಸೈನ್ ಎಕ್ಸ್ ಬಂದದೆ. ಓಕೆ, ಸೊ ಇದನ್ನು ಹೆಂಗೆ ಬರಿತೀರಿ, ಯು ಅಂತಂದರೆ ಏನು ಅಂತ ತೊಗೊಂಡಿರಿ ನೀವು, ಕಾಸ್ ಎಕ್ಸ್ ಅಂತ ತೊಗೊಂಡಿರಿ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿರಿ. ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್, ಸೊ ವಿಲ್ ಗೆಟ್ ಆಸ್ ಮೈನಸ್ ಟ್ಯಾನ್ ಎಕ್ಸ್. ಕ್ಲಿಯರ್? ಓಕೆ, ಸೊ ನೋಡಿರಿ ನಮ್ಮೆ. ಸೊ y ಈಕ್ವಲ್ ಟು ಕಾಸ್ y ಈಕ್ವಲ್ ಟು ಏನು ಕೊಟ್ಟಾನ, ಲಾಗ್ ಕಾಸ್ ಎಕ್ಸ್ ತೊಗೊಂಡಾನ. ಸೊ ಲಾಗ್ ಒಳಗೆ ಕಾಸ್ ಇದೆ, ಸೊ ಅದನ್ನು ಯು ಅಂತ ತಗೋತೀನಿ, ಇದನ್ನು
y ಅಂತ ತಗೋತೀನಿ. ಓಕೆ, ಸೊ ಯು ಏನಾಗ್ತದೆ ಕಾಸ್ ಎಕ್ಸ್ ಆಗ್ತದೆ, y ಏನಾಗ್ತದೆ ಲಾಗ್ ಆಫ್ ಯು ಆಗ್ತದೆ. ಓಕೆ, ಸೊ ನಮಗೆ ಡೆಫಿನೇಷನ್ ಏನು ಫಸ್ಟ್ ಏನು ಮಾಡಬೇಕು, ಇದಕ್ಕೆ ಎರಡು ಡೆರಿವೇಷನ್ ಮಾಡಬೇಕು. ಡಿ ವೈ ಬೈ ಡಿ ಯು ಏನಾಗ್ತದೆ 1/u ಆಗ್ತದೆ, ಡಿ ಯು ಬೈ ಡಿ ಎಕ್ಸ್ ಏನಾಗ್ತದೆ ಮೈನಸ್ ಸೈನ್ ಎಕ್ಸ್ ಆಗ್ತದೆ. ಸೊ ಇದ್ರಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಏನು ಬರ್ತದೆ, ಟ್ಯಾನ್ ಎಕ್ಸ್ ಬರ್ತದೆ. ಇದೆಯಾ? ಓಕೆ, ಸೊ ನೆಕ್ಸ್ಟ್ ಜನರಲೈಸ್ಡ್ ಫಾರ್ಮುಲಾ ಅದ ನೋಡ್ರಿ. ಜನರಲೈಸ್ಡ್ ಫಾರ್ಮುಲಾ ಅಂತಂದ್ರೆ ಅಲ್ಲಿ ಬೇಸಿಕ್ ಫಾರ್ಮುಲಾಸ್ ಕಲ್ತಿರಲ್ಲ, 9 ನೆನಪದ. ಓಕೆ, ದಟ್ ಈಸ್ ಎಕ್ಸ್ ಟು ದ ಪವರ್ ಆಫ್ ಎನ್ ಲಾಗ್ ಎಕ್ಸ್. ಓಕೆ, ಆಮೇಲೆ ಮತ್ತು ಯಾವ್ಯಾವ ಇಲ್ಲಿ ಕೊಟ್ಟಾರ ನೋಡ್ರಿ, ಅದನ್ನೇ ಡೈರೆಕ್ಟ್ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ, ಸೊ ದಿಸ್ ಈಸ್ ದ ಲೀಸ್ಟ್ ಆಫ್ ಜನರಲೈಸ್ಡ್ ಫಾರ್ಮುಲಾ. ಓಕೆ, ಸೊ ಇಲ್ಲಿ ಏನದ ಅಂತಂದರೆ ನಾವು ಯು ಕನ್ಸಿಡರ್ ಮಾಡಿ ಹಾಕೋಬೇಕು. ಸೊ ಇದನ್ನು ಹೆಂಗೆ ನೋಡಿರಿ, ಇಲ್ಲೊಂದು ಡೆಫಿನೇಷನ್ ಕೊಟ್ಟಾನ ಸ್ಮಾಲ. ಸೊ ಇದನ್ನು ಡೈರೆಕ್ಟ್ ಹೇಳ್ತೀನಿ, ಇದನ್ನೇನು ಸಾಲ್ವ್ ಮಾಡಲ್ಲ ಅಂತ ಬರೀ ಇಂಪಾರ್ಟೆಂಟ್ ಅಲ್ಲ. ಸೊ ಇಲ್ಲಿ ಏನದಾನ, ಇಫ್ ಯು ಈಸ್ ಅ ಫಂಕ್ಷನ್ ಆಫ್ ಎಕ್ಸ್ ದೆನ್ ಡೆರಿವೇಷನ್ ಆಫ್ ಯು ಟು ದ ಪವರ್ ಆಫ್ ಎನ್ ಈಕ್ವಲ್ ಟು ಎನ್ ಯು ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಡಿ ಯು ಬೈ ಡಿ ಎಕ್ಸ್ ಮಾಡಬೇಕು. ಸೊ ಇಲ್ಲಿ ನಾವೇನು ತೊಗೋತೀವಿ, y ಈಕ್ವಲ್ ಟು ಯು ಟು ದ ಪವರ್ ಆಫ್ ಎನ್ ತೊಗೋತೀವಿ. ಓಕೆ, ಸೊ y ಈಕ್ವಲ್ ಟು ಯು ಟು ದ ಪವರ್ ಆಫ್ ಎನ್ ತೊಗೋತೀವಿ. ಸೊ ಕ್ಲಿಯರ್ಲಿ ಏನಾಗ್ತದೆ, y ಅದೇನದ ಕಂಪೋಸಿಟ್ ಫಂಕ್ಷನ್ ಅದ, ಯಾಕಂದರೆ ಇನ್ನೊಂದು ಫಂಕ್ಷನಾಗ ಇನ್ನೊಂದು ಫಂಕ್ಷನ್ ಅದ. y ಏನದ ಕಂಪೋಸಿಟ್ ಫಂಕ್ಷನ್ ಅದ. ಸೊ ಚೈನ್ ರೂಲ್ ಇನ್ ಡೆಫಿನೇಷನ್ ಅದ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಅದ. ಓಕೆ, ಸೊ ಇದು ಡೆಫಿನೇಷನ್ ಆಫ್ ಡಿ ವೈ ಏನಾಗ್ತದೆ, ಯು ಟು ಪವರ್ ಆಫ್ ಎನ್, ದಟ್ ಈಸ್ ಎನ್ ಇಂಟು ಯು ಟು ಪವರ್ ಆಫ್ ಎನ್ ಮೈನಸ್ 1 ಇಂಟು ಡಿ ಯು ಬೈ ಡಿ ಎಕ್ಸ್. ಸೊ ಇಲ್ಲಿ ಯು ಏನೂ ಇಲ್ಲ, ಸೊ ಅದನ್ನು ಹಂಗೆ ಇರ್ತೀನಿ, ಡಿ ಯು ಬೈ ಡಿ ಎಕ್ಸ್. ಸೊ ಇದು ಡೆಫಿನೇಷನ್ ಬಂತು. ಓಕೆ, ಸೊ ಹಂಗೆ ಸಿಮಿಲರ್ಲಿ ಎಲ್ಲನೂ ಸೇಮ್ ಅಂತ ಹೇಳ್ತಾನೆ. ಇಲ್ಲ ನಿಮ್ಗೆ ಎಲ್ಲ ಥರದ್ದು ಡೆರಿವೇಷನ್ ಏನು ಕೊಟ್ಟಿಲ್ಲ. ಓಕೆ, ಬರೀ ಫಾರ್ಮುಲಾಸ್ ಕೊಟ್ಟಾನೆ ಇನ್ ದ ಫಾರ್ಮ್ ಆಫ್ ಚೈನ್ ರೂಲ್. ಸೊ ಚೈನ್ ರೂಲ್ ಒಳಗೆ ನಿಮಗೆ ಅವೇ ಫಾರ್ಮುಲಾಸ್ನ ರಿಪೀಟ್ ಮಾಡ್ಯಾನ, ನಿಮ್ಗೆ ಫೋಟೋ ಕಳಿಸ್ತೀನಿ, ಅದನ್ನು ನೋಡ್ಕೊರಿ. ಓಕೆ, ನೆಕ್ಸ್ಟ್ ಮ್ಯಾಕ್ಸ್ ಪ್ರಾಬ್ಲಮ್ಸ್ ಮಾಡೋಣ. 3 to 4 ಪ್ರಾಬ್ಲಮ್ಸ್ ಅದಾವ, ಒಂದು ಸಾಲ್ವ್ ಮಾಡೋಣ. ಓಕೆ, ಸೊ ಫಸ್ಟ್ ಪ್ರಾಬ್ಲಮ್ ನನ್ನ ಕೈನ ಆಡ ಬರ್ತದೆ ರೆಕಾರ್ಡ್ ಮಾಡೋಕ್ಕೆ. ಓಕೆ, ಇರಲಿ. ಫಸ್ಟ್ ಪ್ರಾಬ್ಲಮ್, ಡಿ ವೈ ಬೈ ಡಿ ಎಕ್ಸ್ ಇಂಟು ಸೈನ್ ಕ್ಯೂಬ್ ಎಕ್ಸ್. ಓಕೆ, ಓಕೆ, ಸೊ ಇಲ್ಲಿ ಏನು ತಗೋತೀರಿ, ಸೈನ್ ಎಕ್ಸ್ ತಗೋತೀನಿ ನಾನು. ಓಕೆ, ಸೊ y ಏನಾಗ್ತದೆ, ಯು ಕ್ಯೂಬ್ ಆಗ್ತದೆ. ಓಕೆ, ನೆಕ್ಸ್ಟ್ ಇವೆರಡರದ್ದು ಡೆರಿವೇಷನ್ ಮಾಡಿಕೊಂಡ್ರೆ ಡಿ ವೈ ಬೈ ಡಿ ಯು ಏನಾಗ್ತದೆ, 3 ಇಂಟು ಯು ಟು ದ ಪವರ್ ಆಫ್ 3 ಮೈನಸ್ 1, ದಟ್ ಈಸ್ 3 ಇಂಟು ಯು ಟು ದ ಪವರ್ ಆಫ್ 2. ಓಕೆ, ನೆಕ್ಸ್ಟ್ ಡಿ ಯು ಬೈ ಡಿ ಎಕ್ಸ್ ಮಾಡಿದ್ರೆ ಏನಾಗ್ತದೆ, ಡಿ ಯು ಬೈ ಡಿ ಎಕ್ಸ್ ಮಾಡಿದ್ರೆ ಏನಾಗ್ತದೆ, ಸೈನ್. ಸೊ ಡೆರಿವೇಷನ್ ಆಫ್ ಸೈನ್ ಈಸ್ ಕಾಸ್. ಓಕೆ, ಸೊ ನೆಕ್ಸ್ಟ್ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ, ಸೊ ಡಿ ವೈ ಬೈ ಡಿ ಯು ಏನು ಬಂದಿದೆ, 3u² ಬಂದಿದೆ. ಡಿ ಯು ಬೈ ಡಿ ಎಕ್ಸ್ ಏನು ಬಂದಿದೆ, ಕಾಸ್ ಎಕ್ಸ್ ಬಂದಿದೆ. ಸೊ ಯು ಅಂತಂದರೆ ಏನು ತೊಗೊಂಡಿರಿ, 3 sin square x ಇಂಟು ಕಾಸ್ ಎಕ್ಸ್. ದಿಸ್ ಇಸ್ ದ ಸೊಲ್ಯೂಷನ್. ಸಿಂಪಲ್ ಅದಾವೆ. ಓಕೆ, ಸಿಂಪಲ್ ಅದಾವೆ ಸೊಲ್ಯೂಷನ್ಸ್ಗಳು. ಸೊ ಫಸ್ಟ್ ನೀವು ಯು ತೊಗೋಬೇಕು, y ತೊಗೋಬೇಕು. ಸೊ ಅದನ್ನು ಡೈರೆಕ್ಟ್ ಮಾಡ್ಕೊತ ಹೋಗ್ಬೇಕು. ಸೊ ಸಿಮಿಲರ್ಲಿ ಸೆಕೆಂಡ್ ಒನ್ ಅದ ನೋಡಿರಿ, ತೋರಿಸ್ತೀನಿ. ಓಕೆ, ಸೊ ಸೆಕೆಂಡ್ ಏನು ಕೊಟ್ಟಾನೆ, ಡೆರಿವೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ a². ಓಕೆ, ಸೊ ಇಲ್ಲಿ ಯು ಏನು ತಗೋತೀನಿ ನಾನು, x² ಪ್ಲಸ್ a² ತಗೋತೀನಿ. ಓಕೆ, ನೆಕ್ಸ್ಟ್ y ಏನಾಗ್ತದೆ ನನಗೆ, ಸ್ಕ್ವೇರ್ ರೂಟ್ ಆಫ್ ಯು ಆಗ್ತದೆ. ಓಕೆ, ಸೊ ಇವೆರಡರದ್ದು ಸಪ್ರೇಟ್ ಡಿರೈವ್ ಮಾಡಿರಿ. ಸೊ ಫಸ್ಟ್ ಏನು ಮಾಡ್ತೀನಿ ನಾನು, ಡಿ ವೈ ಬೈ ಡಿ ಯು ಮಾಡ್ತೀನಿ. ಸೊ ದಿಸ್ ಒನ್. ಓಕೆ, ಡೆರಿವೇಷನ್ ಆಫ್ ರೂಟ್ ಎಕ್ಸ್ ಇಸ್ 1/2 ರೂಟ್ ಎಕ್ಸ್. ಓಕೆ, 1/2 ರೂಟ್ ಯು ಆಗ್ತದೆ. ಓಕೆ, ನೆಕ್ಸ್ಟ್ ಡೆರಿವೇಷನ್ ಆಫ್ ಯು ಮಾಡಬೇಕು. ಸೊ ಡೆರಿವೇಷನ್ ಆಫ್ ಡಿ ಯು ಬೈ ಡಿ ಎಕ್ಸ್ ಈಕ್ವಲ್ ಟು, ಇದು ಕಾನ್ಸ್ಟೆಂಟ್ ಇದೆ. ಓಕೆ, ಇದು ಕಾನ್ಸ್ಟೆಂಟ್ ಅಂದರೆ ಇದು 0 ಆಗ್ತದೆ. ಓನ್ಲಿ ಉಳಿತೆ ನನಗೆ 2x. ಓಕೆ, ಸೊ ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ, ಸೊ ಡಿ ವೈ ಬೈ ಡಿ ಯು ಏನು ಬಂದು ನಿಮಗೆ 1/2 ರೂಟ್ ಯು. ಓಕೆ, ಸೊ ಡಿ ಯು ಬೈ ಡಿ ಎಕ್ಸ್ ಏನು ಬಂದಿದೆ, 2x ಬಂದಿದೆ. ಸೊ 2 ಕ್ಯಾನ್ಸಲ್ ಆಗ್ತದೆ ಇಲ್ಲಿ. ಸೊ x ಡಿವೈಡೆಡ್ ಬೈ
ಯು ಅಂದರೆ ಏನು ತೊಗೊಂಡಿರಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಲಿಯರ್. ಓಕೆ ಸೊ ಎಲ್ಲ ಸೊಲ್ಯೂಷನ್ನು ಹಂಗೆ ಅದಾವೆ. ನೆಕ್ಸ್ಟ್ ಸೊ ಈಸಿ ಅದಾವೆ, 2 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು, ಹಂಗೆ ಮಾಡ್ಕೊತ ಬರ್ರಿ. ನಾನು ಮಾಡಿ ಸೊ ಥರ್ಡ್ ಒನ್ ಇನ್ನೊಂದು ಮಾಡ್ತೀನಿ, ಉಳ್ಕಿಯೋದೆಲ್ಲ ನೀವು ಮಾಡಿರಿ. ಓಕೆ ಸೊ ಡಿ ಬೈ ಡಿ ಎಕ್ಸ್ ಇಂಟು ಸೈನ್ ರೂಟ್ ಎಕ್ಸ್. ಓಕೆ ಸೊ ಇಲ್ಲಿ ವೈ ಏನು ತಗೊಳ್ಳಿ, ನಾನು ಯು ಏನು ತೊಗೋತೀರಿ ಫಸ್ಟ್. ಯು ಏನಾಗ್ತದೆ ನಿಮ್ಗೆ ಸೈನ್ ಒಳಗೆ ರೂಟ್ ಎಕ್ಸ್ ಇದೆ, ಸೊ ಯು ಏನಾಗ್ತದೆ ರೂಟ್ ಎಕ್ಸ್ ಆಗ್ತದೆ, ಇದೇನಾಗ್ತದೆ ಸೈನ್ ಯು ಆಗ್ತದೆ. ಓಕೆ ಸೊ ಸೈನ್ ಒಳಗೆ ರೂಟ್ ಎಕ್ಸ್ ಅದಂದ್ರೆ ಆಬ್ವಿಯಸ್ಲಿ ಇದು ಯು ಆಗ್ತದೆ, ಇದು ವೈ ಆಗ್ತದೆ. ಸೊ ಫಸ್ಟ್ ಡೆರಿವೇಟ್ ಮಾಡ್ಕೊರಿ, ಡೆರಿವೇಷನ್ ಆಫ್ ವೈ. ಸೊ ಸೈನ್ ಡೆರಿವೇಷನ್ ಆಫ್ ಸೈನ್ ಇಸ್ ಕಾಸ್, ಸೊ ಕಾಸ್ ಯು. ನೆಕ್ಸ್ಟ್ ಡಿ ಯು ಬೈ ಡಿ ಎಕ್ಸ್. ಸೊ ಡೆರಿವೇಷನ್ ಆಫ್ ಯು ಇಸ್ 1/2 root x. ಓಕೆ ಸೊ ಡೆರಿವೇಷನ್ ಆಫ್ ರೂಟ್ ಎಕ್ಸ್ ಇಸ್ 1/2 root x. ಸೊ ಇದು ಫಾರ್ಮುಲಾ ಒಳಗೆ ಹಾಕೋರಿ ಈಗ. ಸೊ ನಿಮ್ಮ ಫಾರ್ಮುಲಾ ಏನದ ಅಂತಂದ್ರೆ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಡಿ ವೈ ಬೈ ಡಿ ಯು ಇಂಟು ಡಿ ಯು ಬೈ ಡಿ ಎಕ್ಸ್. ಓಕೆ ಸೊ ಈಗ ನಿಮಗೆ ಡಿ ವೈ ಬೈ ಡಿ ಯು ಏನು ಬಂದದ, ಕಾಸ್ ಯು ಬಂದದ. ಓಕೆ ಸೊ ಕಾಸ್ ಯು ಇಂಟು ಡಿ ಯು ಬೈ ಡಿ ಎಕ್ಸ್ ಏನು ಬಂದದ, 1/2 root of x ಬಂದದ. ಓಕೆ ಯು ಏನದ ನಮ್ಗೆ ಕಾಸ್ ರೂಟ್ ಎಕ್ಸ್ ಇಂಟು 1/2 root x. ಸೊ ಅದನ್ನು ಹೆಂಗೆ ಬರಿತೀನಿ ಅಂದರೆ ಕಾಸ್ ಆಫ್ ರೂಟ್ ಎಕ್ಸ್ ಡಿವೈಡೆಡ್ ಬೈ 2 root x. ಯಾ ಸೊ ತಿಳಿದಲ್ಲ ಪ್ರಾಬ್ಲಮ್ಸ ಈಸಿ ಅದಾವೆ. ಸೊ ಉಳ್ಕಿವೆಲ್ಲ ಮಾಡಿರಿ, ನಿಮಗಿನ್ನ ಅಸೈನ್ಮೆಂಟ್ಸಿಗೆ ಕ್ವಶನ್ಸ್ ಕೊಡ್ತೀನಿ. ಸೊ ಏನಾರ ಪ್ರಾಬ್ಲಮ್ ಇದ್ದಂಗೆ ಪ್ಲೀಸ್ ಕೇಳಿರಿ, ಯಾರೂ ಏನು ಕೇಳವಲ್ರಿ, ನನಗರ ಮಾಡ್ಸರಿ ಹೇಳಬೇಕಾಗ್ತದೆ ಈಗ. ಓಕೆ ಸೊ ಹಿಂಗೆ ನಿಮ್ದು ಏನಂತಾರೆ ಹಿಂಗೆ ಬಂತು ನಿಮ್ಗೆ ರಿಪ್ಲೈ ಅಂತಂದರೆ ಯಾರೂ ರಿಪ್ಲೈ ಮಾಡೋಕತ್ತಿಲ್ಲ, ನಿಮ್ಮದು ಹಿಂಗೆ ರೆಸ್ಪಾನ್ಸ್ ಬಂತಂದ್ರೆ ನಾನು ಡೈರೆಕ್ಟ್ ಮಾಡ್ಸರಿ ಹೇಳ್ಬಿಡ್ತೀನಿ. ಓಕೆ ಸೊ ಬಿ ಶೋರ್ ದಟ್ ಕರೆಕ್ಟಾಗಿ ವರ್ಕ್ ಮಾಡಿರಿ, ಕರೆಕ್ಟಾಗಿ ನನಗೆ ಡೌಟ್ಸ್ ಕೇಳಿರಿ. ಓಕೆ ಇನ್ನೂ ಪ್ರಾಬ್ಲಮ್ಸ್ ಅದಾವೆ, ನೆಕ್ಸ್ಟ್ ವಿಡಿಯೋದಾಗ ಕಳಿಸ್ತೀನಿ. ಓಕೆ ಇವಾಗ ಇನ್ನೂ ಭಾಳ ಪ್ರಾಬ್ಲಮ್ಸ್ ಅದಾವೆ, ಇವು ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ ಅಷ್ಟೇ ನಿಮಗೆ. ಇದು ಥೇರಿ ಪಾರ್ಟ್ ತಿಳಿತು, ಇದು ಥೇರಿ ಪಾರ್ಟ್ ಆಯ್ತು. ಸೊ ಇದ್ರ ಮ್ಯಾಗ ಏನೋ ಪ್ರಾಬ್ಲಮ್ಸ್ ಅದಾವೆ, ನೆಕ್ಸ್ಟ್ ವಿಡಿಯೋನಾಗ ಕಳಿಸ್ತೀನಿ. ಓಕೆ ಸೊ ಕಂಪೋಸಿಟ್ ಫಂಕ್ಷನ್ ಅಂದ್ರೆ ತಿಳಿತಂತ ಅನ್ಕೋತೀನಿ. ಸೊ ಒಂದು ಫಂಕ್ಷನಾಗ ಇನ್ನೊಂದು ಫಂಕ್ಷನ್ ಇದಕ್ಕೆ ಏನಂತಾನೆ ಕಂಪೋಸಿಟ್ ಫಂಕ್ಷನ್ ಅಂತ ಕರಿತೀನಿ. ಕ್ಲಿಯರ್.